ಸೊ ಹಲೋ ಗಾಯ್, ಗುಡ್ ಆಫ್ಟರ್ನೂನ್. ಸೊ ಇವತ್ತಿನೇನಪ್ಪ ವ್ಲಾಗ್ ಅಂದರೆ ಹಂಗೆ ಏನೋ ರ್ಯಾಂಡಮಾಗಿ ಮಾಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿದೆ ಗೈಸ್. ಸೊ ಆದರೂ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ. ಸ್ವಲ್ಪ ಐಡಿಯಾ ಇದ್ದರೆ ಐಡಿಯಾ ಕೊಡಿ ಗೈಸ್. ನನಗಂತೂ ವ್ಲಾಗ್ ಮಾಡಬೇಕನ್ಸುತ್ತೆ, ಆದರೆ ಅಲ್ಲೋದ್ಮೇಲೆ ಬೇರೆಯೇ ಪ್ಲ್ಯಾನ್ ಇರುತ್ತೆ. ಹಂಗಾಗಿ ವ್ಲಾಗ್ ಮಾಡೋಕ್ಕಾಗ್ತಿಲ್ಲ. ಒಂದು ಸ್ವಲ್ಪ ಐಡಿಯಾ ಕೊಟ್ಟರೆ ನಾವು ಹಂಗೆ ಅದೇ ಟಿಪ್ಸ್ ಯೂಸ್ ಮಾಡ್ತೀವಿ. ಸೊ ಇವತ್ತು ವೀಕ್ ಆಫ್ ಬೇರೆ ಇತ್ತು, ಹಂಗೆ ಸುಮ್ಮನೆ ಔಟ್ಸೈಡ್ ಪ್ಲ್ಯಾನ್ ಹಾಕಿದ್ದೆ ಫ್ರೆಂಡ್ಸ್ ಜೊತೆಗೆ ಶಾಪಿಂಗ್ ಮಾಡ್ಕೊಂಬರೋಣ ಅಂತ. ಸೊ ಹೋಗ್ತಾ ಇದ್ದೀನಿ. ಸೊ ಬಸ್ಸಲ್ಲಿ ಇದ್ವಿ. ಆ್ಯಕ್ಚುಲಿ ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ, ಹಂಗಾಗಿ ಸ್ವಲ್ಪ ಕ್ಲಿಪ್ಸ್ ತೆಗ್ದಿದ್ವಿ, ಅದನ್ನೇ ಹಾಕ್ತಾಯಿದ್ದೀನಿ. ಸೊ ಎಲ್ಲಿ ಹೋಗ್ತಿದ್ದೀವಿ ಏನು ಅಂತ ಹೇಳ್ತೀನಿ ಗೈಸ್. ಸೊ ಮೆಜೆಸ್ಟಿಕ್ ಬಂದಿದ್ರಿ, ಮೆಜೆಸ್ಟಿಕಲ್ಲಿ ಶಾಪಿಂಗ್ ಮಾಡಬೇಕು ಅಂದ್ಕೊಂಡು ಬಂದಿದ್ರಿ. ಸೊ ಫಸ್ಟು ಅವೆನ್ಯೂ ರೋಡ್ಗೆ ಹೋಗಿದ್ದೆ. ಅವೆನ್ಯೂ ರೋಡಿಂದ ಚಿಕ್ಕಪೇಟೆಯಿಂದ ಮೆಜೆಸ್ಟಿಕ್ ಬಂದೆ ಗೈಸ್. ಒಂದು ಕಡೆನೂ ಬಟ್ಟೆ ಸರಿಯಾಗಿ ಸಿಗ್ತಾ ಇರಲಿಲ್ಲ. ಏನೋ ಯೂಟ್ಯೂಬಲ್ಲೆಲ್ಲ ಬಿಲ್ಡಪ್ ಕೊಡ್ತಿರ್ತಾರೆ, ಹಂಗಿದೆ ಹಿಂಗಿದೆ ಅಂತ. ಇಲ್ಲಿ ಬಂದು ನೋಡ್ತಾರೆ ಏನೂ ಇಲ್ಲ ಗೈಸ್. ಸುತ್ತಿ ಸಾಕಾಗೋಯ್ತು. ಸೊ ಹಂಗೆ ಏನಾದರೂ ತಿನ್ಕೊಂಬರೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಏನು ತಿನ್ನೋದು ಏನು ಗೊತ್ತಾಗ್ತಾಯಿಲ್ಲ. ಅವರೇನೋ ಡಿಸ್ಕಸ್ ಮಾಡ್ತೀನಿ, ನಾನು ವೀಡಿಯೋ ಮಾಡಿಕೊಂಡು ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ ಅವ್ರಿಗೆ. ಅವಳು ಫುಲ್ಲು ಅವರು ಇದರಲ್ಲೇ ಲೋಕದಲ್ಲೇ ಇರ್ತಾರೆ. ನಾನು ನನ್ನ ಪಾಡಿ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ ಗೈಸ್. ಸಖತ್ ನಾಚ್ಕೊತಾರೆ ಗೈಸ್ ಅವರು, ವೀಡಿಯೋ ಮಾಡೋಕ್ಕೆ ಬಿಡಲ್ಲ. ಸೊ ಹಂಗೆ ಮಧ್ಯದಲ್ಲಿ ಐಸ್ ಕ್ರೀಮ್ ತಿನ್ನೋಣ ಅಂದ್ಕೊಂಡು ಹಂಗೆ ಸ್ವಲ್ಪ ಕಾಮಿಡಿ ಮಾಡಿಕೊಂಡು ಹಂಗೆ ಕಂಟಿನ್ಯೂ ಮಾಡಿದೆ ಗೈಸ್ ಶಾಪಿಂಗ್. ಎಲ್ಲೋ ಒಂದು ಕಡೆ ಬಟ್ಟೆಗಳು ಸಿಕ್ತು, ಚೆನ್ನಾಗಿರೋ ಬಟ್ಟೆಗಳು ಎಲ್ಲ ಒಂದೇ ಥರ ಟಾಪ್ಸು ಪ್ಯಾಂಟ್ಸ್ ಎಲ್ಲ ಇಸ್ಕೊಂಡಿದ್ವಿ. ಅದೊಂದು ನಮಗೆ ಖುಷಿ ಆಯಿತು. ಶಾಪಿಂಗ್ ಮುಗಿಸ್ಕೊಂಡ್ವಿ ಗೈಸ್. ಶಾಪಿಂಗ್ ಮುಗಿಸ್ಕೊಂಡು ಹಂಗೆ ಸುಮ್ಮನೆ ಚಿಕ್ಕದಾಗಿ ಕ್ಲಿಪ್ ತೊಗೊಂಡಿದ್ವಿ, ಅದನ್ನೇ ನಾನು ರೆಕಾರ್ಡ್ ಮಾಡಿ ಹಾಕಿದ್ದೀನಿ ಗೈಸ್. ಶಾಪಿಂಗ್ ಮುಗಿತೀವೋ ಮನೆಗೆ ಹೋಗ್ತಾಯಿದ್ದೀವಿ. ಸೊ ಸಿ ಯು ಗೈಸ್, ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್, ಐ ಲವ್ ಯು.